ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿಯಲ್ಲಿ ಜಿಲ್ಲಾಡಳಿತದಿಂದ ಅದ್ದೂರಿಯಾಗಿ ಬಸವ ಜಯಂತಿ ಆಚರಣೆ. ಬಸವಣ್ಣನ ತತ್ವಗಳ ಪ್ರತಿಧ್ವನಿ. ಬಳ್ಳಾರಿಯಲ್ಲಿ ಭವ್ಯ ಕಾರ್ಯಕ್ರಮ. ನಗರದಲ್ಲಿ ಸಮಾಜ ಸುಧಾರಕ ಬಸವಣ್ಣ ಅವರ ಜಯಂತಿಯನ್ನ ಜಿಲ್ಲಾಡಳಿತದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನಗರದ ವಿವಿಧ ಭಾಗಗಳಿಂದ ಭಕ್ತರು, ಸಾರ್ವಜನಿಕರು ಹಾಗೂ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಸವಣ್ಣನವರ ಪ್ರತಿಮೆಗೆ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಬಸವಣ್ಣನವರು ಸಾರಿದ ಸಮಾನತೆ, ಶ್ರಮದ ಮಹತ್ವ ಹಾಗೂ ಮಾನವೀಯ ಮೌಲ್ಯಗಳ ಬಗ್ಗೆ ಪ್ರಭಾಷೆಗಳು ನಡೆದವು. ಜಿಲ್ಲಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳು ಬಸವಣ್ಣನವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯವನ್ನ ಒತ್ತಿ ಹೇಳಿದರು. ಬಸವ ಜಯಂತಿ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮೆರವಣಿಗೆ ಹಾಗೂ ವಿವಿಧ ಕಾರ್ಯಕ್ರಮಗಳು ನಡೆಯಿತು. ಒಟ್ಟಿನಲ್ಲಿ ಬಳ್ಳಾರಿಯಲ್ಲಿ ಬಸವ ಜಯಂತಿ ಉತ್ಸವ ಭಕ್ತಿ ಭಾವದಿಂದ ಹಾಗೂ ವಿಜೃಂಭಣೆಯಿಂದ ನೆರವೇರಿತು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. इकडे बरेच हॅलो 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 सर नोडे हॅलो मामा ಕೈ ಅಡ್ಡ ಸರ್ ಏ ರೆಡ್ ಶರ್ಟ್ ಅಂತ ಅಡ್ಡ ಸಾರೇ ಸ್ವಲ್ಪ ಇನ್ನೂ ಸರಿ ರೀ ಏ ಡಿ ಸಿ ಸರ್ ಕಾಣಲ್ಲ ಅವ್ರು ಇನ್ನೂ ಸರಿ ಅಂತ ಹೇಳ್ರಿ ಸಾರ್ ಕಾಣ್ತಾ ಇಲ್ಲ ಸಾರ್ ಡಿ ಸಿ ಸರ್ ಸರ್ ಸ್ವಲ್ಪ ಹಾಕಿ ಸರ್ ಹಾಕಿ ಒಂದು ನಿಮಿಷ ಜಗತ್ತಿನಾದ್ಯಂತ ಜಗಜ್ಯೋತಿ ಬಸವೇಶ್ವರರ ಜನ್ಮದಿನೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ನಮ್ಮೆಲ್ಲರ ಹೆಮ್ಮೆಯ ಈ ನಾಡಿನ ಹೆಮ್ಮೆ ಬಸವಣ್ಣನವರ ಜಯಂತಿಯನ್ನು ನಾವು ಈ ದಿವಸ ಬಳ್ಳಾರಿಯಲ್ಲಿ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದರ ಮೂಲಕ ಜಿಲ್ಲಾಡಳಿತದ ವತಿಯಿಂದ ಈ ದಿವಸ ನಾವು ಆಚರಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ವಿವಿಧ ಮುಖಂಡರು, ಸಾರ್ವಜನಿಕರು ಸಂಭ್ರಮದಿಂದ ನಾವು ಆಚರಣೆ ಮಾಡಿದ್ದೀವಿ. ಬಸವಣ್ಣನವರು ತಮ್ಮ ವಚನಗಳ ಮೂಲಕ ನಮ್ಮ ಸಮಾಜಕ್ಕೆ ಕೊಟ್ಟಿರುವ ಸಂದೇಶವನ್ನು ನಾವು ಪಾಲಿಸಿದಾಗ ಮಾತ್ರ ನಾವು ಬಸವಣ್ಣನವರಿಗೆ ನಿಜವಾದ ಗೌರವವನ್ನು ನಾವು ಕೊಟ್ಟ ಹಾಗೆ ಆಗುತ್ತೆ. ಹಾಗಾಗಿ ಅವರ ಸಂದೇಶಗಳನ್ನು ನಮ್ಮ ಯುವ ಪೀಳಿಗೆ, ಎಸ್ಪೆಷಲಿ ಇವತ್ತಿನ ಕಾಲದಲ್ಲಿ ಅದನ್ನು ಪಾಲಿಸಿದರೆ ಮಾತ್ರ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ನಾವು ಸ್ವಲ್ಪ ಸೈಡಿಗೆ ಹೋಗ್ತಾರೆ ಅತ್ಲಾಗೂ ಐತಲ್ರಿ, ಆ ಸೈಡ್ ಐತೆ, ಎರಡು ಸೈಡ್ ಐತೆ. ವಿಶೇಷ ಹೇಳ್ಬಿಡ್ರಿ, ತಾವು ಮಾತಾಡ ವಿಶೇಷ ಹೇಳ್ರಿ ಅಷ್ಟೇ ಸಾಕು, ಏನಿಲ್ಲ ಇವತ್ತೇನು ಅಷ್ಟೇ. ಇವತ್ತು ಬಸವೇಶ್ವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನೆಲ್ಲರಿಗೂ ಕೋರುತ್ತಾ, ಇವತ್ತೇ ನಮ್ಮ ಸಮಾನತೆ, ಏಕತೆ, ಕಾಯಕವೇ ಕೈಲಾಸ ಎಂಬ ನುಡಿಗಳನ್ನು ಅಂದಿನ 12ನೇ ಶತಮಾನದಲ್ಲೇ ಎಲ್ಲರನ್ನು ಸಮಾಜದ ಏರು ತೂತುಗಳನ್ನು ಏಕತೆಗೆ ತಂದು ಇವತ್ತು ಈ ಪುಣ್ಯಾತ್ಮನ ಜಯಂತಿಯ ಆರ್ಥಿಕ ಶುಭಾಶಯವನ್ನು ಕೋರ್ತೇನೆ. ಇವತ್ತು ವಿಶ್ವಗುರು, ವಚನಗಾರರು, ಸಾಹಿತ್ಯಗಾರರು ಮತ್ತು ಕರ್ನಾಟಕದ ಸಂಸ್ಕೃತಿ ನಾಯಕ ಘೋಷಿಸತಕ್ಕಂಥ
ಜಗಜ್ಯೋತಿ ಬಸವಣ್ಣ ಅವರ ಹುಟ್ಟಿದಬ್ಬದ ಬಸವ ಜಯಂತಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೀವಿ. ನಮ್ಗೆಲ್ಲ ತಿಳಿದಂತೆ ವಚನಗಳ ಮೂಲಕ ಫಸ್ಟ್ ಮೊದಲೇ ಬಾರಿ ಅನುಭವ ಮಂಟಪ ಅಂತ ಪಾರ್ಲಿಮೆಂಟ್ ಅನ್ನು ಘೋಷಿಸಿ ಎಲ್ಲ ಸಾಮಾನ್ಯತೆ ತಂದು ಈ ನಾಡಿಗೆ ಅಂತಲ್ಲ, ಇಡೀ ದೇಶಕ್ಕಂತಲ್ಲ, ಇಡೀ ವಿಶ್ವಕ್ಕೆ ಒಂದು ಸಾಂಕೇತಿಕ ಮೆಸೇಜ್ಗಳನ್ನು ಕೊಟ್ಟು ಅವರ ವಚನಗಳಿಂದ ಸಾಮಾನ್ಯ ಜನರಿಗೆ ಹೆಂಗೆ ಬದುಕಬೇಕು, ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.